ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವಿನ್ ಉಪಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಯಾವ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅನ್ನೋದಾದ್ರೆ, ಹಲವಾರು ಒಂದಿಷ್ಟು ಜಾತ್ರಾ ಮಹೋತ್ಸವಗಳು ಈಗಿಂದ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಹಾಗೇನೆ ಮದುವೆ ಕಾರ್ಯಕ್ರಮಗಳು ಚಾಲೂ ಆಗ್ತಾ ಇದ್ದಾವೆ. ಹಾಗೇನೆ ಬರ್ತ್ಡೇ ಸಿನಿಮಾ ರಂಗಕ್ಕೆ ಬಂದಪ್ಪ ಅಂದ್ರೆ ಬ್ಯಾನರ್ಗಳು ಬೇಕಾಗುತ್ತೆ. ಸೊ ಇವೆಲ್ಲ ಫಂಕ್ಷನ್ಗಳಿಗೆ ಒಂದಿಷ್ಟು ಬ್ಯಾನರ್ಗಳು ಬೇಕಾಗುತ್ತೆ. ನಿಮ್ದಾಗಿರ್ತಕ್ಕಂಥ ಡಿಫ್ರೆಂಟ್ ಸ್ಟೈಲಿಯಲ್ಲಿ ಒಂದು ಬ್ಯಾನರ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಯಾವ ರೀತಿ ಫೋಟೋಶಾಪ್ಗಳಿಗೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಏನೇನೆಲ್ಲ ಪ್ರೊಸೆಸರ್ನ ಫಾಲೋ ಮಾಡ್ಕೋಬೇಕು, ಸೈಜಸ್ ತಗೋಬೇಕು, ಮೆಜರ್ಮೆಂಟ್ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋ ಮಾಹಿತಿ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂದೆ ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬೇಡಿ. ಆಲ್ ಅಂತ ನೋಟಿಫಿಕೇಶನ್ ಬರುತ್ತೆ, ಅದನ್ನೇ ಕ್ಲಿಕ್ ಮಾಡ್ಕೊಂಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ, ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರುತ್ತೆ. ಈ ಮೂಲಕ ಹಲವಾರು ರೀತಿಯಲ್ಲಿ ಅವ್ರ ಬಗ್ಗೆ ಪರಿಚಯ ಮಾಡ್ತೀನಿ, ಪ್ರತಿದಿನ ಪಡ್ಕೋಬಹುದು ಅಂತ ಹೇಳ್ತಾ ಏನೇ ತಡ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿರ್ತಕ್ಕಂಥ ಒಂದು ಡಿಸೈನ್ ಫೋಟೋಶಾಪ್ ಒಳಗೆ ಸಿನಿಮೆಟಿಕ್ ಆಗಿ ಈ ಒಂದು ಡಿಸೈನ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಫೋಟೋಶಾಪ್ ಒಳಗೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನಾನು ಈಗ ಓಪನ್ ಮಾಡ್ಕೊಂಡಿದ್ದೀನಿ, 7.0 ಫೋಟೋಶಾಪ್ ಓಪನ್ ಮಾಡ್ಕೊಂಡಿದ್ದೀನಿ. ಫೈಲ್ ಬರ್ತೀನಿ, ನೀವು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಇಂಚಸಲ್ಲಿದೆ, ಫೀಟಲ್ಲಿ ಬೇಕಾಗಿದೆ ನಮಗೆ. ಅಲ್ಲಿ 10x20 ಸೈಜಲ್ಲಿ ಒಂದು ಬ್ಯಾನರ್ ಬೇಕಾಗಿದೆ. ಸೊ ಇಂಚಸಲ್ಲಿ ಹೇಗೆ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದಾದರೆ 1 ಫೂಟಿಗೆ 12 ಇಂಚ್ ಆಗುತ್ತೆ, ಲೆಕ್ಕ ಮಾಡ್ಕೋಬೇಕಾಗುತ್ತೆ. 10 ಫೀಟಿಗೆ ಎಷ್ಟು ಇಂಚ್ ಆಗುತ್ತೆ ಅನ್ನೋದಾದರೆ 10 x 12 ಅಂದರೆ 120 ಆಗುತ್ತೆ. ಸೊ ಇಲ್ಲಿ 120 ಮೆನ್ಷನ್ ಮಾಡಬೇಕಾಗುತ್ತೆ. 120 10 ಫೀಟ್ ಆಯಿತು. ಕೆಳಗಡೆ 20 ಬೇಕಾಗಿದೆ. 20 ಅಂತಂದರೆ 20 x 12, ಸೊ 240 ಆಗುತ್ತೆ. 240. ಸೊ ರೆಸಲ್ಯೂಷನ್ 200 ಇರಲೇಬೇಕಾಗುತ್ತೆ. RGB ಕಲರ್ ಐತಲ್ಲ, CM ಆಯ್ಕೆ ತಗೋಬೇಕಾಗುತ್ತೆ ಇಲ್ಲಿ. ಓಕೆ, ಸೊ ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಬ್ಯಾಕ್ಗ್ರೌಂಡು ರಚನೆ ಆಗುತ್ತೆ. ಸೊ ಇಷ್ಟಾದ ನಂತರ ಇದರೊಳಗೆ ಬ್ಯಾಕ್ಗ್ರೌಂಡ್ನ ರಚನೆ ಮಾಡ್ಕೋಬೇಕಾಗುತ್ತೆ. ನೀವು ಓನ್ನಾಗಿ ಕ್ರಿಯೇಟ್ ಮಾಡ್ಕೊತೀರಿ ಅಂತಂದರೆ ಅಡ್ಡಿಲ್ಲ. ಬಟ್ ಈ ರೀತಿಯಾಗಿರ್ತಕ್ಕಂಥ ಒಂದು ಫೋಟೋ ಯಾವುದಾದ್ರು ಇದ್ನಪ್ಪ ಅಂತಂದರೆ ಡೌನ್ಲೋಡ್ ಮಾಡ್ಕೊಂಡು ಇಂಟರ್ನೆಟ್ ಮುಖಾಂತರ ಇದರೊಳಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾ ಇದ್ದೀನಿ. ಓಕೆ, ಇದು ಮುಗೀತು. ಇದನ್ನ ತೆಗೆದುಬಿಡೋಣ. ಇವಾಗ ಇದನ್ನ Ctrl+T ಹೊಡೆದು ಮೆಜರ್ಮೆಂಟ್ ಮಾಡ್ಕೊಳ್ಳೋಣ. ಶಿಫ್ಟ್ ಹಿಡಿದು ಇದ್ರ ಈ ರೀತಿ ಒಂದು ಮೆಜರ್ಮೆಂಟ್ ಮಾಡಿಕೊಂಡು ಎಂಟರ್ ಹೊಡೆದ್ರೆ ಈ ರೀತಿ ಫಿಕ್ಸ್ ಆಗುತ್ತೆ. ಸೊ ಇದರೊಳಗೆ ಒಂದು ಫೋಟೋನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಯಾವ ಫೋಟೋ ಇನ್ಸರ್ಟ್ ಮಾಡ್ಕೊಳ್ಳೋಣ ಅನ್ನೋದಾದ್ರೆ ಈ ಒಂದು ಫೋಟೋನ ಇದರೊಳಗೆ ಇನ್ಸರ್ಟ್ ಮಾಡ್ಕೊಳ್ಳೋಣ. ಇದನ್ನು ಸೆಲೆಕ್ಷನ್ ಮಾಡಿಕೊಂಡು ಇದರೊಳಗೆ ಇಷ್ಟು ಮಾತ್ರನ ಇದನ್ನೊಳಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಳ್ಳೋಣ. ಮೂವ್ ಟೂಲನ್ನು ಕ್ಲಿಕ್ ಮಾಡಿಕೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಜಗ್ಗಿ ಇದ್ರ ಮೇಲೆ ಬಿಟ್ಬಿಡ್ತೀನಿ. ಇವಾಗ Ctrl+T ಹೊಡೆದು ಶಿಫ್ಟ್ ಹಿಡಿದನ್ನ ಅಡ್ಜಸ್ಟ್ಮೆಂಟಿಗೆ ಮಾಡ್ಕೊಳ್ಳೋಣ. ಸೊ ಇಷ್ಟಾದ ನಂತರ ಇಲ್ಲಿ ಎರೇಸರ್ ಟೂಲನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎರೇಸರ್ ಟೂಲನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬ್ರಷ್ ಟೂಲನ್ನ ಕ್ಲಿಕ್ ಮಾಡ್ಕೊಳ್ಳಿ. 300 ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಡ್ಜಸ್ಟ್ನ ಸ್ವಲ್ಪ ರಿಮೂವ್ ಮಾಡ್ಕೊಳ್ಳಿ ಈ ಥರ. ಸೊ ನಾರ್ಮಲಲ್ಲಿ ಬಂದ್ಬಿಟ್ಟು ಇಲ್ಲಿ ಇದನ್ನ ಕ್ಲಿಕ್ ಮಾಡಿಕೊಂಡು ಈ ರೀತಿ ಆಗುತ್ತೆ. ಅಂದರೆ ನಿಮ್ಮ ಒಂದು ಫೋಟೋಗೆ ತಕ್ಕಂಗೆ ಅನುಗುಣವಾಗಿ ಇಲ್ಲಿ ನೀವು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ನನ್ನ ಒಂದು ಬ್ಯಾಕ್ಗ್ರೌಂಡಿಗೆ ತಕ್ಕಂಗೆ ಇಲ್ಲಿ ಹಾರ್ಡ್ ಕಲರು ಸೂಟಬಲ್ ಆಗುತ್ತೆ. ಸೊ ಹಾಗಾಗಿ ನಾನು ಒಂದು ಹಾರ್ಡ್ ಕಲರ್ನ ಇದನ್ನ ಹಾರ್ಡ್ ಲೈಟ್ನ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನಿಮ್ಮ ಒಂದು ಬ್ಯಾಕ್ಗ್ರೌಂಡಿಗೆ ಅನುಗುಣವಾಗಿ ಇಲ್ಲಿ ಒಂದು ಲೈಟಿಂಗ್ ಸಿಸ್ಟಮ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಒಂದು ಫೋಟೋದೊಳಗೆ. ಓಕೆನಾ, ಇನ್ನೊಂದು ಫೋಟೋ ಇದರೊಳಗೆ ಆ್ಯಡ್ ಮಾಡೋಣ. ಈ ಒಂದು ಫೋಟೋನ ಇದರೊಳಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾಯಿದ್ದೀನಿ. ಓಕೆ, ಇದನ್ನ ತೆಗೆದುಬಿಡೋಣ. ನೋ. ಓಕೆ, ಇದನ್ನ Ctrl+T ಹೊಡೆದು ಮೆಜರ್ಮೆಂಟ್ ಮಾಡ್ಕೊಳ್ಳೋಣ. ಸೊ ಆ್ಯಸ್ ಇಟ್ ಈಸ್ ಸೇಮ್ ಹಾರ್ಡ್ ಲೈಟ್ ಇದನ್ನು ಈ ಒಂದು ಬ್ಯಾಕ್ಗ್ರೌಂಡಿಗೆ ಅಟ್ಯಾಚ್ಮೆಂಟ್ ಕರೆಕ್ಟಾಗಿ ಮ್ಯಾಚಿಂಗ್ ಆಗಿದೆ. ಸೊ Ctrl+M ಮಾಡೋದನ್ನ ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ಕಾಸ್ಟ್ಯೂಮ್ ಶೇಪ್ ಟೂಲನ್ನು ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಾಸ್ಟ್ಯೂಮ್ ಶೇಪ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮಗೆ ಯಾವುದೇ ರೀತಿಯ ಒಂದು ಶೇಪ್ನ ರಚನೆ ಮಾಡಿಕೊಳ್ಳಿ. ಇಲ್ಲಿ ರಿಸ್ಟ್ರಿಲೇಸ್ ಲೇಯರ್ ಮಾಡ್ಕೊಳ್ಳಿ. ನಿಮ್ಮ ಮೌಸ್ನ ರೈಟ್ ಬಟನ್ನ ಕ್ಲಿಕ್ ಮಾಡಿಕೊಂಡು ರಿಸ್ಟ್ರಿಲೇಸ್ ಲೇಯರನ್ನೇ. ಸೊ ಇಷ್ಟಾದ ನಂತರ
ಇಲ್ಲಿ ಟೆಕ್ಸ್ಟ್ ಟೂಲ್ನ ಕ್ಲಿಕ್ ಮಾಡಿಕೊಂಡು ಬರೆಯೋಣ. ಇವಾಗ ಟೆಕ್ಸ್ಟ್ನ ಬರೆಯೋಣ. ಓಕೆ, ನುಡಿನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಲಾಕ್ ಆನ್ ಮಾಡ್ಕೊಂಡು ಇವಾಗ ಟೆಕ್ಸ್ಟ್ನ ಬರೆಯೋಣ. ಸೊ ಇಷ್ಟಾದ ನಂತರ ಕಾಸ್ಟ್ಯೂಮ್ ಸೆಪ್ಟಲ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಈ ರೀತಿ ಮಾರ್ಕ್ ಹಾಕೋಣ. ಓಕೆ, ಏನು ವೆಸ್ಟ್ ಲೇಸ್ ಲೇಯರ್ ಮಾಡ್ಕೊಂಡು ನಿಮ್ಮ ಮೌಸ್ ರೈಟ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಓಕೆ ಶಿಫ್ಟ್ ಇದು ಆಲ್ಟ್ ಹಿಡಿದು ಕಸಿನ ಜಗ್ಗಿ ತಂದು ಇಲ್ಲಿ ಬಿಟ್ಬಿಡೋಣ ಈ ಥರ. ಸೊ ಇವುಗಳ ಫೋಟೋ ಒಳಗೆ ಇದರೊಳಗೆ ಫೋಟೋಸ್ಗಳು ಆ್ಯಡ್ ಮಾಡ್ಬೇಕಂತಂದರೆ ಮ್ಯಾಜಿಕ್ ಟೂಲ್ನ ಕ್ಲಿಕ್ ಮಾಡ್ಕೊಂಡು ಇದ್ರ ಮೇಲೆ ಹಾಕಿ ಇದನ್ನ ಪ್ರೆಸ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಸೇವ್ ಟೂಲ್ನ ಕ್ಲಿಕ್ ಮಾಡ್ಕೊಂಡು ಮ್ಯಾಜಿಕ್ ಟೂಲ್ನ ಇದ್ರ ಮೇಲೆ ಹಾಕಿ ಕ್ಲಿಕ್ ಮಾಡ್ಕೊಂಡು ಅದ್ರ ಮೇಲೆ ಹಾಕಿ ಇವಾಗ ಫೋಟೋನ ಅದರೊಳಗೆ ಆ್ಯಡ್ ಮಾಡೋಣ. ಓಕೆ, ಕಂಟ್ರೋಲ್ ಎ, ಕಂಟ್ರೋಲ್ ಸಿ, ಕಂಟ್ರೋಲ್ ಡಬ್ಲ್ಯೂ, ಕಂಟ್ರೋಲ್ ಶಿಫ್ಟ್ ವಿ ಇದರೊಳಗೆ ಆ್ಯಡ್ ಆಯಿತು. ಇವಾಗ ಕಂಟ್ರೋಲ್ ಟಿ ಹೊಡೆದು ಅದನ್ನು ಸ್ವಲ್ಪ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳೋಣ. ಮ್ಯಾಜಿಕ್ ಟೂಲ್ನ ಕ್ಲಿಕ್ ಮಾಡ್ಕೊಂಡು ಇದ್ರ ಮೇಲೆ ಹಾಕಿ ನೆಕ್ಸ್ಟ್ ಮತ್ತೆ ಒಳ್ಳೆ ಯಾವ ಫೋಟೋ ಬೇಕಾಗುತ್ತೆ ಈ ಒಂದು ಫೋಟೋನ ಇದರೊಳಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋಣ. ಕಂಟ್ರೋಲ್ ಎ, ಕಂಟ್ರೋಲ್ ಸಿ, ಕಂಟ್ರೋಲ್ ಡಬ್ಲ್ಯೂ, ಕಂಟ್ರೋಲ್ ಶಿಫ್ಟ್ ವಿ. ಓಕೆ, ಕಂಟ್ರೋಲ್ ಟಿ ಹೊಡೆದು ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳೋಣ. ಎಂಟರ್. ಓಕೆ, ಇದಾಯ್ತಾ. ನೆಕ್ಸ್ಟ್ ಇದನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಈ ಒಂದು ಲೇಯರ್ನ ಮ್ಯಾಜಿಕ್ ಟೂಲ್ನ ಕ್ಲಿಕ್ ಮಾಡ್ಕೊಂಡು ಇದ್ರ ಮೇಲೆ ಹಾಕಿ ನೆಕ್ಸ್ಟ್ ಮತ್ತೆ ಒಳ್ಳೆ ಯಾವ ಫೋಟೋ ಬೇಕಾಯಿತು ಆ ಫೋಟೋನ ಇದರೊಳಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ. ಕಂಟ್ರೋಲ್ ಎ, ಕಂಟ್ರೋಲ್ ಸಿ, ಕಂಟ್ರೋಲ್ ಡಬ್ಲ್ಯೂ, ಕಂಟ್ರೋಲ್ ಶಿಫ್ಟ್ ವಿ, ಕಂಟ್ರೋಲ್ ಟಿ ಹೊಡೆದು ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಳಿ ನಿಮ್ಮ ಒಂದು ಅನುಗುಣವಾಗಿ.